ದೋಸ್ತ, ದುಡ್ಡು ಮಾಡು, ಪ್ರೀತಿ ಮಾಡಬೇಡ. ಯಾಕಂದ್ರೆ ಜೀವನದಾಗ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಐತೆ ಅಂತಂದ್ರೆ ಹೇಳ್ತೀನಿ ಕೇಳ. ಬೀದಿಯೊಳಗೆ ಭಿಕ್ಷೆ ಬಿಡು ಭಿಕ್ಷಕಂಗೆ ಬೇಕಾಗಿರೋದು ದುಡ್ಡು, ನಿಂದು ಪ್ರೀತಿ ಅಲ್ಲ. ನಿನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಿನ್ನ ಫ್ರೆಂಡ್ಸ್, ನಿಮ್ಮ ಹುಡುಗಿ, ನಿಮ್ಮ ರಿಲೇಟಿವ್ಸ್ ಅಷ್ಟೇ ಯಾಕೆ, ನಿಮ್ಮ ಮನೆಯನ್ನೋರು ಸತೆ ನಿನಗೆ ಮರ್ಯಾದೆ ಕೊಡೋದಿಲ್ಲ. ಹೌದಿಲ್ಲ? ಇದು ರಿಯಾಲಿಟಿ ಐತಿ ದೋಸ್ತ. ಏನು ಗೊತ್ತಾ, ಹುಡುಗನ ಮನೆಯವ್ರು ಯಾವಾಗ ಹುಡುಗಿ ಮನೆಗೆ ಹುಡುಗಿಯನ್ನು ನೋಡಕ್ಕೆ ಹೋಗ್ತಾರಲ್ಲ, ಅವಾಗ ಅವ್ರು ನೋಡೋದೇನ ಹುಡುಗಿಯ ಸಂಸ್ಕಾರ ಹೆಂಗೈತಿ, ಹುಡುಗಿ ನಡವಳಿಕೆ ಹೆಂಗೈತಿ ಅನ್ನೋದನ್ನ ನೋಡ್ತಾರೆ. ಹುಡುಗಿ ಮನೆಯವ್ರು ಯಾವಾಗ ಹುಡುಗನ ಮನೆಗೆ ಹುಡುಗನ ನೋಡಕ್ಕೆ ಬರ್ತೇವಿ ಅನ್ನೋ ನೆಪದೊಳಗೆ ಹುಡುಗನ ಹತ್ರ ಎಷ್ಟು ಆಸ್ತಿ ಐತಿ, ಅವ ಎಷ್ಟು ದುಡಿತಾನೆ, ಅವಂದು ಪ್ರಾಪರ್ಟಿ ಎಷ್ಟೈತೆ ಅವನ ಹೆಸರಲ್ಲಿ ಅನ್ನೋದನ್ನು ನೋಡ್ತಾರೆ. ಇದು ಆ್ಯಕ್ಚುಲಿ ರಿಯಾಲಿಟಿ. ಏನು, ದುಡ್ಡಿಲ್ಲ ಅಂತಂದ್ರೆ ನಮ್ಮ ಜೀವನದಾಗ ನಮಗೆ ಯಾವನು ಮರ್ಯಾದೆ ಕೊಡೋದಿಲ್ಲ. ಅದಕ್ಕೆ ಜೀವನದಾಗ ಫಸ್ಟ್ ಮೇನ್ ನಾವು ಮಾಡಬೇಕಾಗಿರೋದು ದುಡ್ಡೊಂದು ನಮ್ಮ ಕಡೆ ಇತ್ತಂದ್ರೆ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್, ಹುಡುಗಿ ಪ್ರತಿಯೊಬ್ಬನು ನಮ್ಮ ಮುಂದೆ ಬಂದು ಬಗ್ತಾನೆ. ಇದು ದುಡ್ಡಿಗಿರೋ ತಾಕತ್ತು. ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ. ಏನಂದ್ರೆ ಹುಡುಗಿಯರ ಸುಂದರವಾಗಿರ್ತಾರೆ, ಒಪ್ಕೋತೀನಿ. ಆದರೆ ಎಲ್ಲಾರ್ಕಿಂತ ಸುಂದರವಾಗಿ ಇರೋದಿಲ್ಲ. ಎಲ್ಲದಕ್ಕಿಂತ ಸುಂದರವಾಗಿರೋದು ಒಂದು ದುಡ್ಡು, ಪೈಸಾ, ಮನಿ. ಈ ಮಾತನ್ನ ಎದಕ್ಕೆ ಹೇಳ್ತೇನಪ್ಪ ಅಂತಂದ್ರೆ, ನಿನ್ನ ಜೀವನದಾಗ ಏನೋ ತೊಂದರೆಗಳು ಬಂದರೂ ಅದು ಸಾಲ್ವ್ ಮಾಡೋದು ದುಡ್ಡು, ಪ್ರೀತಿ ಅಲ್ಲ. ನಿನಗೆ ಈಗ ಸದ್ಯ ನಿನಗೇನೋ ಈಗ ಆಪತ್ತು ಕಾಲದಾಗ ನೀ ಸಿಕ್ಕಾಕೊಂಡಿದ್ಯಾ ಅಂತಂದ್ರೆ ಅಲ್ಲಿಂದ ನಿನಗೆ ಪಾರ್ ಮಾಡೋದು ದುಡ್ಡು, ಪ್ರೀತಿ ಅಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದ್ರೆ, ನಿನಗೆ ಪ್ರೀತಿ ನಿನ್ನ ಪ್ರೀತಿ ಹಿಂಗೈತಂದ್ರೆ ಒಬ್ಬ ಭಿಕ್ಷುಕನ ಹೊಟ್ಟೆನು ತುಂಬಿಸುವಷ್ಟು ಯೋಗ್ಯತೆ ಇಲ್ಲ ನಿನ್ನ ಪ್ರೀತಿಗೆ. ಅಂಥದ್ದು ಕೂತ್ಕೊಂಡು ನೀನು ಪ್ರೀತಿನ ಇಟ್ಕೊಂಡು ಏನು ಮಾಡ್ತಿ, ಏನು ಸಾಧಿಸಮದಿ ನೀನು ಪ್ರೀತಿನ ಇಟ್ಕೊಂಡು? ಅದಕ್ಕೆ ಹೇಳೋದನ್ನ ಅರ್ಥ ಮಾಡ್ಕೊ. ಜೀವನದಾಗ ದುಡ್ಡು ಮಾಡು, ದುಡ್ಡಿನಿಂದ ದುಡ್ಡಿನಿಂದ ಓಡಿದ ಖರೆ ಆದ್ರೆ ನೀನು ಶ್ರೀಮಂತನಾಗ್ತಿ, ಹೊರತು ಜೀವನದಾಗ ಬರ್ಬಾದ್ ಆಗೋದಿಲ್ಲ, ಜೀವನದಾಗ ಹಾಳಾಗೋದಿಲ್ಲ. ನಶ ಮಾಡೋದೇ ಇತ್ತಂದ್ರೆ ದುಡ್ಡಿಂದ ನಶ ಮಾಡ, ಶ್ರೀಮಂತನಾಗ್ತಿ, ಹಾಳಾಗೋದಿಲ್ಲ. ನೋಡ್ದವ್ರು ಅಂತಾರೆ, ಹೌದಪ್ಪ ಇವ ಹೆಂಗಿದ್ದಾವ ಹೆಂಗಾದ ನೋಡ ಅಂತೇಳಿ. ಅದಕ್ಕೆ ಹೇಳೋದು, ಜೀವನದಾಗ ಮೊದ್ಲು ನೀ ಸೆಟ್ಲ್ ಆಗಿನಂತೀವಿ ಉಣವನ್ ಐತೆ ಆಯ್ತು, ಜೀವನದಾಗ ಇಲ್ಲ ಅಂತ ಅನ್ನಂಗಿಲ್ಲ. ದುಡ್ಡು ಮಾಡಿದೆ ಅಂತಂದ್ರೆ ಅವನು ಪ್ರತಿಯೊಬ್ಬನು ನಿನ್ನ ಹತ್ರ ಬರ್ತಾನೆ. ಅದಕ್ಕೆ ಜೀವನದಾಗ ಏನು ಮಾಡ್ಬೇಕು, ಬರೀ ದುಡ್ಡು ಮಾಡ್ಬೇಕು. ದುಡ್ಡಿಲ್ಲ ಅಂತಂದ್ರೆ ಅವನು ಯಾವನು ಕಿಮ್ಮತ್ ಕೊಡೋದಿಲ್ಲ ನಮಗೆ, ಹೇಳ್ತಾನೆ ನೋಡಿ. ಅದಕ್ಕೆ ನೋಡ್ದೋಸ್ತೆ, ನಾ ಏನಾದ್ರು ರಿಯಾಲಿಟಿ ಹೇಳ್ತೀನಿ. ಮತ್ತೊಬ್ರಂಗೆ ಎಲ್ಲ ಐತಿ, ಪ್ರೀತಿ ಬಿಟ್ರೆ ಏನಿಲ್ಲ, ಈ ಥರ ಇದೆಲ್ಲ ಇಲ್ಲ ನಮ್ಮ ಕಡೆ. ಏನು ಅಂತೀನಿ, ಅದಕ್ಕೆ ಹೇಳೋ ಮಾರ್ಸತ್ತ ಅರ್ಥ ಮಾಡ್ಕೊ. ನಿನ್ಗೆ ಎದಕ್ಕೆ ಈ ಮಾತನ್ನ ಇಷ್ಟು ಒತ್ತಿ ಅರ್ಥ ಮಾಡ್ಸಂತೇನಪ್ಪ ಅಂತಂದ್ರೆ, ದುಡ್ಡು ಮಾಡಿದ್ರನ ನಮಗೆ ಮರ್ಯಾದೆ ಸಿಗ್ತೈತಿ. ಯಾಕಂದ್ರೆ ನಾವು ಹುಡುಗರದೇವಿ. ಹುಡುಗ್ಯಾರ್ದೇನೆ ಅವ್ರು ಇವತ್ತು ಕಲಿತರು ನಡಿತೈತಿ, ಕಲೀಲಿಲ್ಲ ಅಂದ್ರೂ ನಡಿತೈತಿ. ಹಿಂದಿಲ್ ನಾಳೆ ಅವ್ರ ಮನ್ಯಾಗ ಮದುವೆ ಮಾಡಿಕೊಡ್ತಾರೆ, ಅವ್ರು ಹೋಗ್ಬಿಡ್ತಾರೆ. ಅವಾಗ ನೀನ ಅಲ್ಲ ಸಫರ್ ಆಗವ. ಅದಕ್ಕೆ ಏನೈತಿ, ಜೀವನದಾಗ ಸಫರ್ ಆಗಕ್ಕೆ ಹೋಗ್ಬೇಡ. ಮೊದ್ಲು ದುಡ್ಡು ಮಾಡಿದೀನಿ, ನಿನ್ನ ಕಡೆ ದುಡ್ಡು ಇತ್ತಪ್ಪ ಅಂತಂದ್ರೆ ಹುಡುಗಿಯವ್ರಪ್ಪನ ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಡ್ತಾನು. ತಲೆಯಾಗಿಟ್ಕೋ ಈ ಮಾತೆ, ಇದು ದುಡ್ಡಿಗಿರೋ ಪವರ್.